ರೀ ಮನೇಲಿ ಬಿರಿಯಾನಿ ಮಾಡಿದ್ದೀವಲ್ಲ ಅದಕ್ಕೆ ರೆಸ್ಟೋರೆಂಟ್ ಸ್ಟೈಲ್ ರೈತ ಚೆನ್ನಾಗಿರುತ್ತೆ ಅಂತೀರಲ್ಲ ಮಾಡಿಕೊಡ್ತೀರಾ? ಅಷ್ಟೇ ತಾನೇ, 2 ನಿಮಿಷಕ್ಕೆ ಮಾಡ್ಕೊಡ್ತೀನಿ ಬಾ. ಫಸ್ಟಿಗೆ ಒಂದು ಈರುಳ್ಳಿನ ಸಣ್ಣದಾಗಿ ಫೈನ್ ಚಾಪ್ ಮಾಡ್ಕೋಬೇಕು. ಅರ್ಧ ಟೊಮ್ಯಾಟೊ, ಸೌತೆಕಾಯಿ, ಒಂದು ಅರ್ಧ ಸೌತೆಕಾಯಿ ತಗೊಂಡ್ರೆ ಸಾಕು. ಫೈನ್ ಚಾಪ್ ಮಾಡಬೇಕೆಲ್ಲ ಅದು. ಬೇಕು ಅಂದರೆ ಸ್ವಲ್ಪ ಕ್ಯಾರೆಟ್ನೂ ಹಾಕೋಬೋದು, ಆಪ್ಷನಲ್ ಇದು. ಯಾರು ಕ್ಯಾರೆಟ್ ಹಾಕಲ್ಲ ಅಲ್ವಾ? ಇದು ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತಲ್ಲ, ಚೆನ್ನಾಗಿರುತ್ತೆ, ಖಾರನ ಬ್ಯಾಲೆನ್ಸ್ ಮಾಡುತ್ತೆ. ಹಾಂ. ಕ್ಯಾರೆಟ್ ಆದ ತಕ್ಷಣ ಸಾಂಬಾರ್ ಸೊಪ್ಪು ದೊಡ್ಡ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕೆಲ್ಲ. ಎಲ್ಲ ಕಟ್ ಮಾಡಿದಾದ್ಮೇಲೆ ಒಂದ್ಸಲ ಹಂಗೆ ರಫಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗಲೇ ತಿನ್ಬೇಕು ಅನಿಸ್ತಿದೆ ಅದು ನೋಡಿದ್ರೆ. ಚೆನ್ನಾಗಿ ಬರ್ತಿದೆಯಾ? ಹಾಂ. ಈಗಲೇ ಸಾಲ್ಟ್ ಹಾಕ್ಬೇಕು ಸ್ವಲ್ಪ, ತರಕಾರಿ ಎಲ್ಲ ಈಗಲೇ ಉಪ್ಪು ಸಾಲ್ಟ್ ಇಟ್ಕೊಳ್ಳುತ್ತೆ. ನೀಟಾಗಿ ಮಿಕ್ಸ್ ಮಾಡೋದ್ಮೇಲೆ ಒಂದು 300 ml ಆಗುವಷ್ಟು ಗಟ್ಟಿ ನಂದಿನಿ ಮೊಸರು, ಇಲ್ಲ ಮನೆಯಲ್ಲೇ ಹೆಪ್ಪು ಹಾಕಿರೋದು, ಗಟ್ಟಿ ಮೊಸರು ಹಾಕಿ ಮಿಕ್ಸ್ ಮಾಡಿದ್ರೆ ರೆಸ್ಟೋರೆಂಟ್ ಸ್ಟೈಲ್ ವೆಜ್ ರೈತ ರೆಡಿ ಆಗುತ್ತೆ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ರೈತ, ಮಜ್ಜಿಗೆ ಆ ಥರ ಆಗಬಾರ್ದು. ಮೊಸರು ವೆಜಿಟೇಬಲ್ಗೆಲ್ಲ ನೀಟಾಗಿ ಸ್ಪ್ರೆಡ್ ಆಗಿರಬೇಕು. ಇದನ್ನು ಬಿರಿಯಾನಿ ಜೊತೆ, ವೆಜ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ವೆಜಿಟೇಬಲ್ ಪಲಾವ್ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಬೋದು ಇದಕ್ಕೆ. ನೋಡೋಕ್ಕೆ ಚೆನ್ನಾಗಿದೆ. ಈಗ ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳೋಣ.